ಹಾಯ್ ಎವ್ರಿವನ್. ಸಿ.ಟಿ ಸೆಕೆಂಡ್ ರೌಂಡ್ ಘೋಷಣೆ. ಈ ತಪ್ಪುಗಳನ್ನು ಮಾಡಬೇಡಿ. ಈ 7 ತಪ್ಪುಗಳನ್ನು ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗೋದಿಲ್ಲ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಾರ ನಿಮಗೆ ಆಫ್ಟರ್ 13 ನಿಮಗೆ ಸಿ.ಟಿ ಸೆಕೆಂಡ್ ರೌಂಡ್ ಶುರು ಆಗೋ ಸಾಧ್ಯತೆ ಕೂಡ ಇದೆ. ಬಿ ಫಾರ್ಮಾ, ಡಿ ಫಾರ್ಮಾ ಕೂಡ ಇನ್ಕ್ಲೂಡ್ ಕೂಡ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಕೆಇಎ ವೆಬ್ಸೈಟ್ಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಈ ಮಿಸ್ಟೇಕ್ನ ದಯವಿಟ್ಟು ನೀವು ಮಾಡಬೇಡಿ. ಲೈಕ್ ಇನ್ ಕೇಸ್ ಏನಾದರೂ ನೀವು ಸೀಟ್ ಅಲಾಟ್ಮೆಂಟ್ ಕೂಡ ಬೇಕು, ಒಳ್ಳೆ ಸೀಟ್ ಪಡ್ಕೋಬೇಕು ಅಂದರೆ ಈ ಮಿಸ್ಟೇಕ್ನ ಮಾಡಬೇಡಿ. ನಿಮಗೆ ವೇಳಾಪಟ್ಟಿ ಟೈಮ್ ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪ್ರತಿದಿನ ಅಥವಾ ಚಾನಲ್ಗಳನ್ನು ನೋಡಬೇಕಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಾವು ನಿಮಗೆ ಡೈಲಿ ಅಪ್ಡೇಟ್ನ ಕೊಡ್ತೀವಿ. ರೌಂಡ್ ದಿನಾಂಕ ಆಗಿರ್ಬೋದು, ಆಪ್ಷನ್ ಎಂಟ್ರಿ, ಫೀಸ್ ಪೇಮೆಂಟ್, ರಿಪೋರ್ಟಿಂಗ್ ದಿನಾಂಕನ ನೋಡಬೇಕಾಗುತ್ತೆ. ಆ ಡೇಟ್ ಒಳಗಡೆ ನೀವು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸೀಟ್ ಅಲಾಟ್ಮೆಂಟಲ್ಲಿ ಸಮಸ್ಯೆ ಆಗ್ಬೋದು. ಆಪ್ಷನ್ ಎಂಟ್ರಿ ಬದಲಿಸದೆ ಬಿಡೋದು, ಲೈಕ್ ನಿಮಗೆ ಮೊದಲ ಸುತ್ತಿನ ಫಲಿತಾಂಶ ಕೂಡ ಬಂದಿರುತ್ತೆ. ಖಾಲಿ ಉಳಿದಿರೋ ಸೀಟ್ಗಳನ್ನು ನಿಮ್ಮ ಆದ್ಯತೆ ಗಮನಿಸಿ ಅಗತ್ಯವಿದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಗಳನ್ನು ಸರಿಯಾಗಿ ಬದಲಾಯಿಸಬೇಕಾಗುತ್ತೆ. ಅದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ ಬದಲಾಯಿಸದಲ್ಲೇ ಬಿಡೋದು ಇರೋದಾದರೆ ನಿಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ಕೆಲವರು ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಬಂದಿರೋಕ್ಕೆ ನೋಡಿಕೊಂಡು ಹೆಚ್ಚು ಕಾಲೇಜುಗಳನ್ನು ಆಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ರೌಂಡಲ್ಲಿ ಕಡಿಮೆ ಇದ್ದಾರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಜಸ್ಟ್ ರೀಅರೇಂಜ್ ಮಾಡಿಫಿಕೇಶನ್ ಅಥವಾ ಡಿಲೀಟ್ ಮಾಡಬಹುದು. ಅಡಿಷನಲ್ ಆಗಿ ನಿಮ್ಗೆ ಆಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮುಂಚೆ ಹೇಳ್ತಾ ಇದ್ದೀವಿ, ಇನಿಷಿಯಲ್ ಆಗಿ ನೀವು ಹೆಚ್ಚು ಕಾಲೇಜುಗಳನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಉತ್ತಮ ಆಗುತ್ತೆ. ಲೈಕ್ ನಿಮ್ದೇನಾದರೂ ರ್ಯಾಂಕ್ಗಳು ಎಷ್ಟೇ ಇದ್ರೂ ಕೂಡ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 10 ಕಾಲೇಜ್ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೂ, 50 ಕಾಲೇಜ್ ಜೊತೆ ಕಾಂಪಿಟೇಷನ್ ಮಾಡೋಕ್ಕೂ, 100 ಕಾಲೇಜ್ ಜೊತೆ ಕಾಂಪಿಟೇಷನ್ ಮಾಡೋಕ್ಕೂ ಡಿಫ್ರೆನ್ಸ್ ಕೂಡ ಇದೆ. ಇಲ್ಲಿ ಒಳ್ಳೆ ಕ್ವಾಲಿಟಿಗಿಂತ ಒಳ್ಳೆ ಕ್ವಾಲಿಟಿ ಕಾಲೇಜ್ಗಳನ್ನು ನೀವು ಚೂಸ್ ಮಾಡಿ. ಇಲ್ಲಿ ನಿಮಗೆ ಕ್ವಾಲಿಟಿ, ಕ್ವಾಂಟಿಟಿ ಎರಡು ಕೂಡ ಕಾಂಪ್ರಮೈಸ್ ಆಗಬಾರ್ದು. ಬಿಕಾಸ್ ಲೈಕ್ ಸೀಟ್ ಅಲಾಟ್ಮೆಂಟ್ ಆ ರೀತಿ ಆಗುತ್ತೆ. ಇಲ್ಲಿ ನೀವು ಓನ್ಲಿ ಫಾರ್ ಕ್ವಾಲಿಟಿ ಕೊಟ್ಟು ಓನ್ಲಿ 10 ಕೊಟ್ಟರೆ ನಿಮಗೆ ಸಿಗದೇ ಇರೋ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಬ್ಯಾಲೆನ್ಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಲೇಜ್ಗಳನ್ನ ಕಡಿಮೆ ಆಯ್ಕೆ ಮಾಡಿದ್ರೆ ನಿಮಗೆ ಆಗ್ಬೋದು. ಮತ್ತೆ ಇಂದಿನ ಕಟ್ ಆಫ್ ನೋಡೋದೇ ಇರೋದು, ಲೈಕ್ ಕಟ್ ಆಫ್ ನೋಡ್ಕೊಂಡ್ರೆ ನಿಮಗೆ ವಾಸ್ತವಿಕ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನನ್ನ ರ್ಯಾಂಕಿಂಗ್ 50,000 ಇದೆ ಅನ್ಕೊಂಡ್ರೆ, ನಾನು ಕಟ್ ಆಫ್ ನೋಡಿದ್ರೆ ಲಾಸ್ಟ್ ಕಟ್ ಆಫೇ 30,000 ಇದೆ. ನಿನ್ನ 50,000 ರ್ಯಾಂಕಿಂಗ್ ಹಿಡ್ಕೊಬಿಟ್ಟು ಲಾಸ್ಟ್ ಕಟ್ ಆಫ್ 30,000 ಇದ್ರೆ ಇಟ್ ಇಸ್ ಪಾಸಿಬಲ್, ಚಾನ್ಸಸ್ ಕಡಿಮೆ ಇದೆ ಸಿಗೋದು. ಇನ್ ಕೇಸ್ ನಿಮಗೆ ಬೇಕೇ ಬೇಕು ಅಂದ್ರೆ ಪ್ರಿಯಾರಿಟಿನ ಲಾಸ್ಟ್ಗೆ ಕೊಡ್ಬೋದು. ಲೈಕ್ ಆ ರೀತಿ ನಿಮಗೆ ಕಟ್ ಆಫ್ ನೋಡ್ಕೊಂಡು ನೋಡೋಕ್ಕಾಗುತ್ತೆ. ನಿಮಗೆ ಲೈಕ್ ಸಾಕಷ್ಟು ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬೋದು, ಅಥವಾ ನಿಮಗೆ ಸಿಗದೇ ಇರೋ ಕಾಲೇಜ್ಗಳನ್ನ ಸುಮ್ಮನೆ ನೀವು ಆಡ್ ಮಾಡಬಹುದು. ಆ ರೀತಿ ಸಮಸ್ಯೆ ಕೂಡ ಆಗುತ್ತೆ. ಹಾಗಾಗಿ ವಾಸ್ತವಿಕ ನೋಡ್ಕೋಬೇಕಾಗುತ್ತೆ, ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ, ನನಗೆ ಎಷ್ಟು ಸಿಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನಾನು 1,00,000 ರ್ಯಾಂಕಿಂಗ್ ಇದ್ಬಿಟ್ಟು ನಾನು 30,000ಗೆ ಎಂಡ್ ಆಗಿರೋ ಕಟ್ ಆಫ್ ನಾನು ಚೂಸ್ ಮಾಡಿದ್ರೆ ಇದು ಇಂಪಾಸಿಬಲ್ ಆಗುತ್ತೆ. ಅದನ್ನು ನೋಡಬೇಕಾಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ ಫೀಸ್ ಪೇಮೆಂಟ್ ಮಾಡೋದು, ಅದನ್ನು ನೀವು ಮೇನ್ ಮಾಡಬೇಕಾಗುತ್ತೆ. ನಂತರ ಚಾಯ್ಸ್ ಎಂಟ್ರಿ ಇದೆ, ಅದನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಮತ್ತೆ ರಿಪೋರ್ಟಿಂಗ್ ಡೇಟ್ ಇರುತ್ತೆ, ಅದರೊಳಗೆ ನೀವು ಕಡ್ಡಾಯವಾಗಿ ಆಗಬೇಕಾಗುತ್ತೆ. ಮೇನ್ ಥಿಂಗ್ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಆಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ, ಅದನ್ನು ನೀವು ಎಲ್ಲ ತಕ್ಷಣ ಸಿದ್ಧಪಡಿಸಬೇಕಾಗುತ್ತೆ. ಮತ್ತೆ ಯಾವುದೇ ಮಾಹಿತಿಗಳನ್ನ ನಂಬೇಡಿ, ಕೆಇ ಅಧಿಕೃತ ಆದೇಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಲೈಕ್ ನಿಮಗೆ ಮುಂದಿನ ವಾರ ನಿಮಗೆ ಕೌನ್ಸಿಲಿಂಗ್ ಶುರು ಆಗ್ತಾ ಇದೆ. ನೀವು ರೀಅರೇಂಜಿಂಗ್ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಬಟ್ ನೀಟ್ ಜೊತೆ ಕಂಬೈನ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅವರು ನಿಮ್ಮ ಆಪ್ಷನ್ಸ್ ಎಂಟ್ರಿನ ಈ ಹಿಂದೆ ನಿಮಗೆ ಮಾಡಿದ್ರಲ್ಲ ಅದನ್ನ ರೀಅರೇಂಜ್ ಮಾಡಿಫಿಕೇಶನ್ ಮಾಡಬಹುದು. ನಂತರ ನಿಮಗೆ ರಿಸಲ್ಟ್ ಘೋಷಣೆ ಕೂಡ ಮಾಡ್ತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ ರೀಅರೇಂಜ್ ನಿಮಗೆ ಗೊತ್ತಿರೋ ಹಾಗೆ 1 2 3 4 5 6 7 8 9 ಎಲ್ಲ ಪ್ರಯಾರಿಟಿಗಳನ್ನ ಆಚೆ ಈಚೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಪ್ರಕಾರ ಮಾಡಿಫಿಕೇಶನ್ ನೀವು ಮಾಡ್ಕೋಬಹುದು. ಇನ್ ಕೇಸ್ ನಿಮಗೆ ಬೇಡ ಅಂದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದು. ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ನಂತರ ಮತ್ತೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ನಿಮಗೆ ಅಡ್ಮಿಷನ್ ಆಗ್ತೀರಾ. ನಿಮಗೆ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಕರೀತಾರೆ, ಅದನ್ನು ನೀವು ಇಚ್ಛೆ ಪಟ್ಟರೆ ನೀವು ಬೇಕಾದ್ರೆ ಭಾಗವಹಿಸಬಹುದು, ವಿತ್ ಓಲ್ಡ್ ಅಥವಾ ವಿತೌಟ್ ಓಲ್ಡ್. ಥ್ಯಾಂಕ್ ಯು.